ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 79. ಮುಂಜಾನೆ 5:30 ಗಂಟೆ. ದೇವಸ್ಥಾನದ ಬಾಗಿಲಿನಲ್ಲಿ ಮಂಜು ಆವರಿಸಿರಲು ವಿಕ್ರಮ್ ತನ್ನ ಗೆಳತಿಯ ಬರುವಿಕೆಗಾಗಿ ಕಾಯುತ್ತಿದ್ದನು. ಅವನ ಹೃದಯವು ರಣಬೇರಿಯಂತೆ ಅತಿ ವೇಗವಾಗಿ ಬಡಿಯುತ್ತಿತ್ತು. ಇಷ್ಟಪಟ್ಟ ಪ್ರೀತಿ ಕೈಗೂಡಿದೆ. ಇನ್ನೂ ಅವಳನ್ನು ತನ್ನವಳು ಎಂದು ಈ ಪ್ರಪಂಚಕ್ಕೆ ತಿಳಿಸಬೇಕು ಎಂಬ ಕನಸುಗಳು ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದವು. ಸರಿಯಾಗಿ 5:40ಕ್ಕೆ ಒಂದು ಸ್ಕೂಟಿ ಬಂದು ನಿಂತಿತು. ದುಪ್ಪಟ್ಟದಿಂದ ಮುಖ ಮುಚ್ಚಿಕೊಂಡು ಇಳಿದವಳನ್ನು ನೋಡಿದ ಕೂಡಲೇ ವಿಕ್ರಮ್ ಮಧು ಎಂದು ಉತ್ಸಾಹದಿಂದ ಕರೆದನು. ವೇಗವಾಗಿ ಅವನ ಬಳಿ ಬಂದವಳು, ಲೇಟಾಗಿ ಬಂದೆನಾ? ತುಂಬ ಹೊತ್ತು ವೆಯ್ಟ್ ಮಾಡಿದ್ರಾ ಎಂದು ಮುಗ್ಧವಾಗಿ ಕೇಳಿದಳು. ವಿಕ್ರಮ್ ಅವಳನ್ನು ಮೃದುವಾಗಿ ನೋಡಿ ನಕ್ಕನು. 6 ಗಂಟೆಗೆ ನಿನ್ನನ್ನು ಬರಲು ಹೇಳಿ 5:30ಕ್ಕೆ ನಾನು ಬಂದು ಬಿಟ್ಟೆ. ಆದರೆ ನೀನು 5:40ಕ್ಕೆ ಬಂದು ಬಿಟ್ಟೆ. ಲೇಟ್ ಆಗಿಲ್ಲ ಮಧು, ಬೇಗನೆ ಬಂದು ಬಿಟ್ಟಿದ್ದೀಯ. ಪ್ರೀತಿಗಾಗಿ ಕಾಯುವುದು ಎಷ್ಟು ಸುಖ ಗೊತ್ತಾ? ಆದರೆ ತುಂಬ ದಿನ ಕಾಯ್ದೆವು. ಇದಕ್ಕೂ ಮೇಲೆ ನನ್ನಿಂದ ಆಗಲ್ಲ. ನೀನು ಯಾವಾಗ ನನಗೆ ಕುತ್ತಿಗೆ ನೀಡಲಿದ್ದೀಯಾ, ಅಂದರೆ ತಾಳಿ ಕಟ್ಟಿಸಿಕೊಳ್ಳಲಿದ್ದೀಯಾ ಎಂದು ಅವನು ದಿಢೀರನೆ ಕೇಳಲು ಮಾಯಾ ಆಘಾತದಿಂದ ಹೆಪ್ಪುಗಟ್ಟಿದಳು. ಏನು ಹೇಳ್ತಾ ಇದ್ದೀರಾ ಎಂದು ಅವಳ ಮುಖ ಕೆಂಪಾಗಲು, ಈಗಲೇ ನೀನು ಕುತ್ತಿಗೆ ನೀಡಿದರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಿಬಿಡೋಣ ಅನ್ನೋ ಒಂದು ನಿರ್ಧಾರದಿಂದಲೇ ಬಂದಿದ್ದೇನೆ ಎಂದು ಅವನು ಹೇಳಲು ಮಾಯಾ ಒಂದು ನಿಮಿಷ ತಡಬಡಾಯಿಸಿದಳು. ನನಗೆ ಓಕೆನೇ ಆದರೆ ಎಂದು ಅವಳು ಎಳೆಯಲು, ಏನು ಆದರೆ ಎಂದನು. ನಿಮಗೆ ನಾನು ಇಷ್ಟವಾಗಿದ್ದೇನೆ. ನಿಮ್ಮ ಮನೆಯಲ್ಲಿ ನನ್ನನ್ನು ಸೊಸೆಯಾಗಿ ಒಪ್ಪಿಕೊಳ್ಳುತ್ತಾರಾ ಎಂದು ಅವಳು ಒಂದು ರೀತಿಯ ಭಯದಿಂದ ಕೇಳಲು, ನನ್ನ ಅಣ್ಣ ಅತ್ತಿಗೆ ಎಲ್ಲರೂ ಓಕೆ. ಎಲ್ಲರೂ ನಿನ್ನನ್ನು ಓಕೆ ಮಾಡಿದ್ದಾರೆ. ಅವರು ಮಾತ್ರವೇ, ಉಳಿದವರನ್ನು ಅವರು ನೋಡಿಕೊಳ್ಳುತ್ತಾರೆ. ಆದರೆ ಈಗ ಕದ್ದು ಮುಚ್ಚಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟುವುದಿಲ್ಲ. ನನ್ನ ಅಣ್ಣ ಹೇಳಿದ ಹಾಗೆ ನಮ್ಮ ಮದುವೆ ಝಮ್ ಝಮ್ ಅಂತ ನಡೆಯುತ್ತೆ. ಸದ್ಯಕ್ಕೆ ಒಂದು ಸಣ್ಣ ಶಾಸ್ತ್ರ ಮಾಡಲಿದ್ದೇನೆ. ಗರ್ಭಗುಡಿಗೆ ಬಾ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದನು. ಗರ್ಭಗುಡಿಯ ಮುಂದೆ ಹೋದ ಕೂಡಲೇ ಅಲ್ಲಿದ್ದ ಅರ್ಚಕರು ವಿಕ್ರಮ್ನನ್ನು ನೋಡಿ, ಬನ್ನಿ ಚೆನ್ನಾಗಿದ್ದೀರಾ ಎಂದು ಕುಶಲ ವಿಚಾರಿಸಿದರು. ಹಿಂದೆಯೇ ಬಂದ ಮಾಯಾಳನ್ನು ನೋಡಿದವರು, ಚೆನ್ನಾಗಿದ್ದೀಯಾ ಅಮ್ಮ, ಮನೆಯಲ್ಲಿ ಎಲ್ಲರೂ ಸೌಖ್ಯನಾ ಎಂದು ಕೇಳಲು ಮಾಯಾಗೆ ದಿಗಿಲಾಯಿತು. ಈ ಹಿಂದೊಮ್ಮೆ ಅವನೊಂದಿಗೆ ಬಂದಾಗ ಬೇರೆ ಅರ್ಚಕರಿದ್ದರು. ಅವರನ್ನು ಹೇಗೋ ನಿಭಾಯಿಸಿದ್ದಳು. ವಿಕ್ರಮ್ ಆಶ್ಚರ್ಯದಿಂದ, ಏನು ಸ್ವಾಮಿ, ನಿಮಗೆ ಮಧು ಫ್ಯಾಮಿಲಿ ಗೊತ್ತಾ ಎಂದು ಕೇಳಲು ಅರ್ಚಕರು ಗೊಂದಲದಿಂದ, ಮಧುವಾ ಎಂದು ಅವಳನ್ನು ನೋಡಲು ಮಾಯಾ ತನ್ನ ಕಣ್ಣುಗಳಿಂದಲೇ ಸತ್ಯವನ್ನು ಹೇಳಿಬಿಡಬೇಡಿ ಎಂದು ಅರ್ಚಕರಲ್ಲಿ ಬೇಡಿಕೊಂಡಳು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅವರು, ಗೊತ್ತು ಎಂದು ನಾನು ಮತ್ತು ಅವಳು ಮದುವೆಯಾಗಲಿದ್ದೇವೆ ಎಂದು ವಿಕ್ರಮ್ ಹೆಮ್ಮೆಯಿಂದ ಹೇಳಲು ಅರ್ಚಕರು ನಗುತ್ತಲೇ ಅರ್ಚನೆ ಮಾಡಲು ಆರಂಭಿಸಿದರು. ವಿಕ್ರಮ್ನ ಕುಟುಂಬದ ಹೆಸರುಗಳನ್ನು ಹೇಳಿ ಮುಗಿಸಿದವರು ಮುಂದೆ ಮಾಯಾ ಕುಟುಂಬದ ಹೆಸರುಗಳನ್ನು ಹೇಳಲು ತಯಾರಾದರು. ಇವರು ಆಕೆಯ ತಂದೆಗೂ ಕುಟುಂಬಕ್ಕೂ ತುಂಬ ಆಪ್ತರು. ಅವರಿಗೆ ಅವಳ ಜಾತಕ ನಕ್ಷತ್ರ ಎಲ್ಲವೂ ಕರಗತ. ಅವರು ಬಾಯಿ ತೆರೆದರೆ ಮಾಯಾ ಎಂಬ ನಿಜವಾದ ಹೆಸರು ಬಂದು ಬಿಡುತ್ತದೆ ಎಂದು ಹೆದರಿದವಳು ವಿಕ್ರಮ್ನ ಹಿಂದೆ ಅಡಗಿ ನಿಂತು ಅರ್ಚಕರನ್ನು ನೋಡಿ ಬೇಡ ಎಂದು ತಲೆಯಲ್ಲಾಡಿಸಿದಳು. ಅವರು ಅರ್ಥ ಮಾಡಿಕೊಂಡು ಅರ್ಚನೆ ಮುಗಿಸಿದರು. ಸ್ವಾಮಿ, ಮಧು ಫ್ಯಾಮಿಲಿಗೂ ಅರ್ಚನೆ ಮಾಡಿಬಿಡಿ ಎಂದು ವಿಕ್ರಮ್ ಹೇಳಲು, ಇಲ್ಲ ಸ್ವಾಮಿ, ಪರವಾಗಿಲ್ಲ, ದೇವರ ಹೆಸರಿಗೆ ಅರ್ಚನೆ ಮಾಡಿಬಿಡಿ ಎಂದು ಆತಂಕದಿಂದ ತಡೆದಳು ಮಾಯಾ. ಪೂಜೆ ಮುಗಿದು ಅರ್ಚಕರು ಪ್ರಸಾದ ನೀಡಿದರು. ಇಬ್ಬರು ಭಸ್ಮ ಹಚ್ಚಿಕೊಂಡರು. ಗರ್ಭಗುಡಿಯ ಬದಿಗೆ ವಿಕ್ರಮ್ ಅವಳನ್ನು ಕರೆದುಕೊಂಡು ಹೋದನು. ಸ್ಟಿಕ್ಕನ್ನು ಬದಿಗೆ ಇಟ್ಟು ತನ್ನ ಬ್ಯಾಗಿನಲ್ಲಿದ್ದ ಆ ವೆಲ್ವೆಟ್ ಪೆಟ್ಟಿಗೆಯನ್ನು ತೆರೆದನು. ಮಾಯಾ ಮನೆಯಲ್ಲಿ ಚಿನ್ನ ವಜ್ರಾಭರಣಗಳು ರಾಶಿ ಬಿದ್ದಿವೆ. ಆದರೆ ಈಗ ವಿಕ್ರಮ್ ಕೈಯಲ್ಲಿ ಹಿಡಿದಿರುವ ಆ ತೆಳುವಾದ ಚಿನ್ನದ ಚೈನ್ಗಾಗಿ ಅವಳ ಕುತ್ತಿಗೆ ಹಂಬಲಿಸಿತು. ಈ ನಿಮಿಷದಿಂದ ನೀನು ನನ್ನ ಹೆಂಡತಿ ಮಧು
ಈ ದೇವರೇ ಸಾಕ್ಷಿ ಎಂದು ವಿಕ್ರಮ್ ಹೇಳಲು ಆ ಕ್ಷಣ ದೇವಸ್ಥಾನದ ಗಂಟೆ ಜೋರಾಗಿ ಮೊಳಗಿತು. ದೇವರೇ ಆ ಮಾತನ್ನು ಅನುಮೋದಿಸಿದಂತಿತ್ತು. ವಿಕ್ರಮ್ ಆ ಚೈನನ್ನು ಅವಳ ಕುತ್ತಿಗೆಗೆ ಹಾಕಿದನು. ಅವಳ ಬೆಳ್ಳಗಿನ ಕುತ್ತಿಗೆಗೆ ಆ ಚೈನ್ ಕರಾರುವಕ್ಕಾಗಿ ಒಪ್ಪಿತು. ಮುಂದೆ ಅವಳ ಎಡಗೈಯನ್ನು ಹಿಡಿದವನು 2 ಹೃದಯಗಳು ಸೇರಿರುವ ಆ ಉಂಗುರವನ್ನು ಅವಳ ಉಂಗುರ ಬೆರಳಿಗೆ ತೊಡಿಸಿದನು. ಹೇಗೆ ಉಂಗುರ ಇಷ್ಟು ಕರೆಕ್ಟಾಗಿದೆ ಎಂದು ಅವಳು ಆಶ್ಚರ್ಯಪಡಲು, ನಾನು ಕಣ್ಣುಗಳಿಂದಲೇ ಅಳತೆ ತೆಗೆದುಕೊಂಡಿದ್ದೇನೆ ಎಂದು ವಿಕ್ರಮ್ ತುಂಟತನದಿಂದ ನಕ್ಕನು. ಆ ಮುಗುಳ್ನಗುವಿನಲ್ಲಿ ಅಷ್ಟು ಪ್ರೀತಿ ಮಿನುಗುತ್ತಿತ್ತು. ನಂತರ ಇಬ್ಬರು ಪ್ರಾಕಾರವನ್ನು ಸುತ್ತಿ ಬಂದು ಅಲ್ಲಿದ್ದ ಮಂಟಪದಲ್ಲಿ ಕುಳಿತರು. ವಿಕ್ರಮ್ ತಾನು ತಂದಿದ್ದ ಬೆಳ್ಳಿಯ ಕುಂಕುಮದ ಭರಣಿಯನ್ನು ತೆರೆದನು. ತನ್ನ ಬೆರಳಿನಿಂದ ಕುಂಕುಮವನ್ನು ತೆಗೆದು ಮಾಯಾ ಹಣೆಗೆ ಸುಂದರವಾಗಿ ಇಟ್ಟನು. ಆ ಕೆಂಪು ಕುಂಕುಮ ಅವಳ ಮುಖಕ್ಕೆ ಒಂದು ಮಂಗಳ ಕಳೆಯನ್ನು ತಂದುಕೊಟ್ಟಿತು. ಆಮೇಲೆ ಆ ಬೆಳ್ಳಿಯ ಕುಂಕುಮ ಭರಣಿಯನ್ನು ಅವಳ ಕೈಗೆ ಕೊಟ್ಟು, ಇದನ್ನು ನಿನ್ನ ಬಳಿಯೇ ಇಟ್ಟುಕೋ ಮಧು, ಇದು ನಮ್ಮ ಪ್ರೀತಿಯ ಗುರುತು ಎಂದನು. ಮಾಯಾ ಆ ಭರಣಿಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಅವಳ ಮನಸ್ಸಿನಲ್ಲಿ ಒಂದು ಕಡೆ ಸಂತೋಷವಿದ್ದರೂ ತಾನು ಅವನಿಗೆ ದ್ರೋಹ ಮಾಡುತ್ತಿದ್ದೇವೋ ಎಂಬ ತಳಮಳ ಅವಳನ್ನು ಕಾಡುತ್ತಿತ್ತು. ಆದರೆ ವಿಕ್ರಮ್ನ ಕಣ್ಣುಗಳಲ್ಲಿ ಕಂಡ ಆ ಪರಿಶುದ್ಧವಾದ ಪ್ರೀತಿಯ ಮುಂದೆ ಅವಳು ತನ್ನನ್ನೇ ಮರೆತಳು. ಆಗ ವಿಕ್ರಮ್ ತನ್ನ ಕೈಗೆ ಕೊಟ್ಟ ಆ ಬೆಳ್ಳಿಯ ಕುಂಕುಮ ಭರಣಿಯನ್ನು ಅವಳು ನೋಡಲು ಅದರಲ್ಲಿ ಸೂರ್ಯನ ಮೊದಲ ಕಿರಣ ಬಿದ್ದು ಹೊಳೆಯುತ್ತಿತ್ತು. ಮಾಯಾ ನಿಧಾನವಾಗಿ ತನ್ನ ಕುತ್ತಿಗೆಯಲ್ಲಿದ್ದ ಆ ಚೈನನ್ನು ಮುಟ್ಟಿ ನೋಡಿದಳು. ಅದು ಕೇವಲ ಚಿನ್ನವಲ್ಲ, ವಿಕ್ರಮ್ ಅವಳ ಮೇಲಿಟ್ಟಿರುವ ನಂಬಿಕೆಯ ಎಳೆ. ಏನ್ ಮಧು, ಹಾಗೆ ಶಿಲೆಯಂತೆ ಕುಳಿತುಬಿಟ್ಟೆ? ನಾನು ಮಾಡಿದ್ದು ನಿನಗೆ ಇಷ್ಟವಾಗಲಿಲ್ವಾ ಎಂದು ವಿಕ್ರಮ್ ಅವಳ ಮುಖದ ಬಳಿ ಬಂದು ಮೃದುವಾಗಿ ಕೇಳಿದನು. ಅವನ ಧ್ವನಿಯಲ್ಲಿದ್ದ ಆ ಮಗುವಿನಂತಹ ಭಯ ಅವಳನ್ನು ಭಾವುಕಳನ್ನಾಗಿಸಿತು. ಹಾಗೇನಿಲ್ಲ ವಿಕ್ಕಿ, ಇದು ತುಂಬ ಸುಂದರವಾಗಿದೆ. ಆದರೆ ಇದನ್ನೆಲ್ಲ ಹೊರಲು ನಾನು ಪುಣ್ಯ ಮಾಡಿದ್ದೇನೋ ಇಲ್ವೋ ಅಂತಾನೆ ಗೊತ್ತಿಲ್ಲ ಎಂದು ಅವಳು ಹೇಳುವಾಗಲೇ ಧ್ವನಿ ಗದ್ಗದಿತವಾಯಿತು. ವಿಕ್ರಮ್ ಅವಳ ಕೈಗಳನ್ನು ಹಿಡಿದುಕೊಂಡನು. ಇಲ್ಲಿ ನೋಡು ಮಧು, ನಿನ್ನ ಮೇಲೆ ನಾನಿಟ್ಟಿರುವ ಪ್ರೀತಿ ಈ ಪ್ರಪಂಚದಲ್ಲಿರುವ ಎಲ್ಲ ವಜ್ರಗಳಿಗಿಂತ ಬೆಲೆ ಬಾಳುವಂಥದ್ದು. ಈ ದೇವರ ಮುಂದೆ ನಿನಗೆ ನಾನು ಕುಂಕುಮ ಇಟ್ಟ ಆ ನಿಮಿಷವೇ ನೀನು ನನ್ನ ಅರ್ಧ ಆಗಿಬಿಟ್ಟೆ. ಇನ್ನು ನಿನ್ನ ಕಷ್ಟ ಯಾವುದಿದ್ದರೂ ಅದು ನನ್ನದು, ನಮ್ಮದ್ದು ಎಂದು ವಿಕ್ರಮ್ ಮಾತನಾಡುತ್ತಿದ್ದರೆ ಮಾಯಾ ಒಳಗೊಳಗೆ ಅಪರಾಧಿ ಭಾವನೆ ಒಂದು ಕಡೆ ಮುಳ್ಳಿನಂತೆ ಚುಚ್ಚುತ್ತಿತ್ತು. ವಿಕ್ಕಿ, ನಾನು ಒಬ್ಬ ಸಾಮಾನ್ಯ ಹುಡುಗಿ ಅಲ್ಲ. ನಿನ್ನ ಅಣ್ಣನನ್ನು ಎದುರಿಸಿ ನಿಲ್ಲುವ ಮಾಯಾ ನಾನು. ಕೋಟ್ಯಾಧಿಪತಿ ಕುಟುಂಬದ ಹುಡುಗಿ ನಾನು ಎಂದು ಕಿರುಚಲು ಅವಳ ಮನಸ್ಸು ತುಡಿಯುತ್ತಿತ್ತು. ಆದರೆ ವಿಕ್ರಮ್ನ ಆ ಪರಿಶುದ್ಧವಾದ ಕಣ್ಣುಗಳನ್ನು ನೋಡಿದಾಗ ಆ ಸತ್ಯವನ್ನು ಹೇಳಿ ಈ ಸುಂದರ ಕ್ಷಣಗಳನ್ನು ಹಾಳು ಮಾಡಲು ಅವಳಿಗೆ ಮನಸ್ಸೇ ಬರಲಿಲ್ಲ. ವಿಕ್ಕಿ, ಒಂದು ವೇಳೆ ನಾನು ನೀವು ಅಂದುಕೊಂಡ ಹಾಗೆ ಒಬ್ಬ ಸಾಮಾನ್ಯ ಹುಡುಗಿ ಆಗಿಲ್ಲದೆ ಹೋದರೆ, ನನ್ನ ಹಿಂದೆ ದೊಡ್ಡ ಸಮಸ್ಯೆಗಳಿದ್ದರೆ ಆಗಲೂ ನೀವು ನನ್ನ ಜೊತೆಯಲ್ಲೇ ಇರ್ತೀರಾ ಎಂದು ಅವಳು ಅಳುಕುತ್ತಲೇ ಕೇಳಿದಳು. ವಿಕ್ರಮ್ ಅವಳ ಕಣ್ಣೀರನ್ನು ತನ್ನ ಬೆರಳುಗಳಿಂದ ಒರೆಸಿದನು. ಮಧು, ನೀನು ಯಾರು ಅಂತ ನನಗೆ ಗೊತ್ತು. ನೀನು ನನ್ನ ಮಧು. ನಿನ್ನ ಮುಂದೆ ಏನೇ ಸಮಸ್ಯೆ ಬಂದರೂ ಅದನ್ನು ತಡೆಯುವ ಗುರಾಣಿಯಾಗಿ ಈ ವಿಕ್ರಮ್ ಇರುತ್ತಾನೆ. ನೀನು ಭಯಪಡಬೇಡ ಎಂದವನು ಅವಳ ಕೈಯಲ್ಲಿ ಆ ಹೊಸ ಐಫೋನನ್ನು ಇಟ್ಟನು. ಹೀಗೋ, ಇದರಲ್ಲಿ ನನ್ನ ನಂಬರನ್ನು ಹಸ್ಬೆಂಡ್ ಅಂತ ಸೇವ್ ಮಾಡಿದ್ದೀನಿ. ಇನ್ಮೇಲೆ ನಾವು ಈ ಫೋನ್ನಲ್ಲೇ ಮಾತನಾಡಬೇಕು. ನಿನ್ನ ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೋ ಎಂದು ಅವನು ತುಂಟತನದಿಂದ ಕಣ್ಸನ್ನೆ ಮಾಡಲು ಮಾಯಾ ಹೇಗೋ ಒಂದು ನಗು ಬೀರಿದಳು. ವಿಕ್ರಮ್ ನಿಧಾನವಾಗಿ ಅವಳ ಹಣೆಯ ಮೇಲೆ ಮತ್ತೆ ಮುತ್ತಿಟ್ಟನು. ಆ ಸ್ಪರ್ಶ ಅವಳಿಗೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿತು. ಏನೇ ಆದರೂ ಸರಿ, ಸದ್ಯಕ್ಕೆ ನಾನು ನಿನ್ನ ಮಧು ಮಾತ್ರ ಎಂದು ತನ್ನೊಳಗೆ ಹೇಳಿಕೊಂಡಳು ಮಾಯಾ. ದೇವಸ್ಥಾನದ ಮಂಟಪದಿಂದ ಎದ್ದ ವಿಕ್ರಮ್ ಮಾಯಾ ಕೈಗಳನ್ನು ಆಸೆಯಿಂದ ಹಿಡಿದುಕೊಂಡನು. ಮಧು, ನಾನೇ ನಿನ್ನನ್ನು ಮನೆಯಲ್ಲಿ ಡ್ರಾಪ್ ಮಾಡ್ಲಾ ಎಂದು ಅವನು ಕಣ್ಣರಳಿಸಿ ಕೇಳಲು ಮಾಯಾ ಬೆಚ್ಚಿಬಿದ್ದಳು. ಅಯ್ಯೋ ಬೇಡ ವಿಕ್ಕಿ, ನಾನೇ ಹೋಗ್ತೀನಿ. ನೀವು ಹೊರಡಿ. ಆಮೇಲೆ ಇನ್ನು 1 ವಾರದಲ್ಲಿ ನಿಮ್ಮ ಅಣ್ಣನಿಗೆ. ಇನ್ನು 1
ಒಂದು ವಾರದಲ್ಲಿ ನಿಮ್ಮ ಅಣ್ಣನಿಗೆ ಮದುವೆ ಅಂತ ಹೇಳಿದ್ರಿ. ನೈಟ್ ನಿಮ್ಮ ಅಣ್ಣನೂ ಹೇಳಿದರು. ಆದರೆ ಯಾಕೆ ಇಷ್ಟು ಅವಸರವಾಗಿ ಇಟ್ಕೊಂಡಿದ್ದೀರಾ? ಅಥರ್ವವರ್ಮನ್ ಮದುವೆ ತುಂಬ ಸಾಧಾರಣವಾಗಿ ನಡಿಬೇಕು ಅಂತ ಏನಾದರೂ ಕಾರಣ ಇದೆಯಾ ಎಂದು ಅವಳು ನಿಧಾನವಾಗಿ ಕೇಳಿದಳು. ವಿಕ್ರಮ್ ಲಘುವಾಗಿ ನಕ್ಕನು. ಅದು ಏನೂ ಇಲ್ಲ ಮಧು. ಅತ್ತಿಗೆ ಮತ್ತು ಅಣ್ಣ ಈಗಷ್ಟೇ ಲವ್ ಮಾಡೋಕೆ ಶುರು ಮಾಡಿದ್ದಾರೆ ಎಂದು ಅವನು ಮಾತನಾಡುವಾಗಲೇ, ಹಾಗಾದರೆ ಅಂದು ಎಂದು ಹೇಳಲು ಬಂದವನು ದಿಢೀರನೆ ತನ್ನ ನಾಲಿಗೆ ಕಚ್ಚಿಕೊಂಡನು. ಇಲ್ಲ, ಅದು ಬಂದು ಅಂದು ನಮ್ಮ ಮನೆಗೆ ಹೆಣ್ಣು ಕೇಳಲು ಬಂದಾಗ ಒಟ್ಟಿಗೆ ತಾನೇ ಬಂದಿದ್ರು ಎಂದಳು. ಅಣ್ಣ ತುಂಬ ದಿನದಿಂದ ಲವ್ ಮಾಡ್ತಿದ್ದಾರೆ. ಅತ್ತಿಗೇನೆ ಈಗ ಅವರನ್ನು ಸೇರಿಸಬೇಕು ಅಂತ ನೆನೆಸಿ ನಾನು ಮಾಡಿದ ಒಂದು ಕೆಲಸ ನಮ್ಮ ಮನೆಯಲ್ಲಿ ವಿಶ್ವರೂಪ ತೆಗೆದುಕೊಂಡಿದೆ. ಎಲ್ಲವನ್ನು ನಿಭಾಯಿಸಿ ನಮ್ಮ ಅತ್ತಿಗೆ ಆ ಮನೆ ಒಳಗೆ ಬರಬೇಕು ಅಂದರೆ ನನ್ನ ಅಣ್ಣನಿಗೂ ಅವರಿಗೂ ಮದುವೆ ನಡೆದರೆ ಮಾತ್ರ ಸಾಧ್ಯ. ಅದಕ್ಕಾಗಿಯೇ ಈ ಅವಸರದ ಮದುವೆ. ಆಮೇಲೆ ಖಂಡಿತ ಮದುವೆಗೆ ನೀನು ಬರಬೇಕು ಎಂದು ವಿಕ್ರಮ್ ಪ್ರೀತಿಯಿಂದ ಆಜ್ಞಾಪಿಸಿದನು. ಮಾಯಾ ತಡಬಡಿಸಿದಳು. ನಾನಾ? ಇಲ್ಲ ವಿಕ್ರಮ್, ಅದು ಬಂದು ಅಂದಾಗ, ಅದೆಲ್ಲ ಆಗಲ್ಲ. ನಾನೇ ನಿನ್ನ ಮನೆಗೆ ಬಂದು ನಿನ್ನನ್ನು ಕರೆದುಕೊಂಡು ಬರ್ತೀನಿ. ಅಣ್ಣನ ಮದುವೆಯಲ್ಲಿ ನೀನು ಮತ್ತು ನಾನು ಜೋಡಿಯಾಗಿ ನಿಲ್ಲಬೇಕು, ಅರ್ಥವಾಯ್ತಾ ಎಂದನು. ಮಾಯಾ ಮನಸ್ಸು ತಲ್ಲಣಿಸಿತ್ತು. ಅಯ್ಯೋ, ಮದುವೆಗೆ ಬಂದರೆ ನಾನು ಆದಿಶೇಷನ್ ಮಗಳು ಮಾಯಾ ಅಂತ ನಿಮಗೆ ಗೊತ್ತಾಗಿ ಬಿಡುತ್ತದಲ್ಲ. ನಿಮ್ಮ ಅಣ್ಣ ನನ್ನನ್ನು ನೋಟದಿಂದಲೇ ಸುಟ್ಟು ಕೊಂದು ಬಿಡ್ತಾರಲ್ಲ ಎಂದುಕೊಂಡವಳು ತಗ್ಗಿದ ಧ್ವನಿಯಲ್ಲಿ, ಇಲ್ಲಿ ನೋಡಿ, ನಮ್ಮ ಮದುವೆ ಏನು ತುಂಬ ಗ್ರ್ಯಾಂಡಾಗಿ ಬೇಡ. ನಿಮ್ಮ ಅಣ್ಣನ ಮದುವೆಯ ಹಾಗೆ ಸಿಂಪಲ್ಲಾಗಿಯೇ ಮಾಡಿಕೊಳ್ಳೋಣವಾ ಎಂದಳು. ವಿಕ್ರಮ್ ಆಘಾತಕ್ಕೊಳಗಾದನು. ಇದನ್ನು ಮಾತ್ರ ನಮ್ಮ ಅಣ್ಣನ ಹತ್ತಿರ ಹೇಳಿದೆ ಅಂದುಕೋ, ಅಷ್ಟೇ, ನನ್ನ ಚರ್ಮ ಸುಲಿದು ನೇತು ಹಾಕಿ ಬಿಡ್ತಾರೆ. ಅವರ ಅತಿ ದೊಡ್ಡ ಆಸೆಯೇ ನನ್ನ ಮದುವೆಯನ್ನು ಪ್ರಪಂಚವೇ ನಿಬ್ಬೆರಗಾಗುವಷ್ಟು ಬ್ರಹ್ಮಾಂಡವಾಗಿ ಮಾಡಬೇಕು ಅನ್ನೋದು. ನೀನು ಯಾಕೆ ಭಯಪಡ್ತೀಯ? ಅಷ್ಟರೊಳಗೆ ನಿಮ್ಮ ಮನೆಯಲ್ಲಿ ಎಲ್ಲರನ್ನೂ ಸಮಾಧಾನಪಡಿಸಿಬಿಡಬಹುದು. ಇವತ್ತು ಮಧ್ಯಾಹ್ನ ನಾನು ನಿನ್ನ ಆಫೀಸ್ಗೆ ಬರ್ತೀನಿ, ಶಾಪಿಂಗ್ ಹೋಗೋಣ ಎಂದನು. ಮಾಯಾ ಗಾಬರಿಯಾದಳು. ಬೇಡ ವಿಕ್ಕಿ, ಕೆಲಸ ಹೆಚ್ಚಾಗಿದೆ. ನಮ್ಮ ಮಾಯಾ ಮೇಡಮ್ಗೆ ಗೊತ್ತಾದರೆ ಆಮೇಲೆ ನಮ್ಮ ಮನೆಯಲ್ಲೂ ಗೊತ್ತಾಗಿ ಬಿಡುತ್ತೆ ಎಂದು ಭಯಪಡುವಂತೆ ನಟಿಸಿದಳು. ಅವಳು ಹೋಗ್ತಾಳೆ ಬಿಡು, ಅವಳೆಲ್ಲ ಒಂದು ಹಾಳು ಅಂತ ಅವಳಿಗೆ ಹೋಗಿ ಭಯಪಡ್ತೀಯಾ ನೋಡು ಎಂದು ವಿಕ್ರಮ್ ವ್ಯಂಗ್ಯವಾಗಿ ಹೇಳಿದನು. ಮಾಯಾಗೆ ಚುರುಕ್ ಎಂದಿತು. ಏನ್ರಿ, ನಿಮಗೆ ಮಾಯಾ ಇಷ್ಟ ಇಲ್ವಾ ಎಂದಾಗ ವಿಕ್ರಮ್ನ ಮುಖ ದಿಢೀರನೆ ಕೆಂಡದಂತೆ ಬದಲಾಯಿತು. ಮಾಯಾ ಹಾಗೆ ಹೇಳಿದ ಕೂಡಲೇ ವಿಕ್ರಮ್ನ ಮುಖ ತಕ್ಷಣ ತೀವ್ರ ರೂಪಕ್ಕೆ ತಿರುಗಿತು. ಅವಳೊಬ್ಬಳು ಹೆಂಗಸ. ನನ್ನ ಅಣ್ಣನ ಕಾರಿಗೆ ಬೆಂಕಿ ಹಚ್ಚಿದ್ದಾಳೆ. ಅಂದು ಮಾತ್ರ ನಾನು ಅಲ್ಲಿರಲಿಲ್ಲ. ನಾನೇನಾದರೂ ಇದ್ದಿದ್ದರೆ ನನ್ನ ಅಣ್ಣ ಹೆಣ್ಣು ಮಗಳಲ್ಲ ಅಂತ ಪಾಪ ಅಂತ ಬಿಟ್ಟರು. ಆದರೆ ನಾನು ಆ ಉರಿಯುವ ಕಾರಿಗೆ ಅವಳನ್ನು ಎಸೆದು ಬಿಡುತ್ತಿದ್ದೆ. ಬಚಾರಿ, ಅವಳನ್ನೆಲ್ಲ ಹೇಗೆ ಬೆಳೆಸಿದ್ದಾರೋ ಗೊತ್ತಿಲ್ಲ ಎಂದವನು ಹಲ್ಲು ಕಡಿದು, ಅವಳನ್ನೆಲ್ಲ ಒಂದು ಕುಟುಂಬದಲ್ಲಿ ದೀಪ ಹಚ್ಚಿ ಸೊಸೆಯಾಗಿ ಇರುತ್ತಾಳೆ ಅಂತ ಅಂದ್ಕೊಂಡಿದ್ದೀಯಾ? ಚಾನ್ಸೇ ಇಲ್ಲ. ಅವಳು ಹೋಗುವ ಮನೆ ಸುಟ್ಟು ಹೋಗುತ್ತದೆ. ಒಟ್ಟಿನಲ್ಲಿ ಅವಳು ನಂಬರ್ 1 ಖದೀಮೆ. ಅಂದು ಮಾತ್ರ ತನ್ನ ಕಾಲಿನ ಬದಲು ತಲೆಗೆ ಪೆಟ್ಟಾಗಿದ್ದರೆ ಇಷ್ಟೊತ್ತಿಗೆ ನಾನು ಮೇಲಕ್ಕೆ ಹೋಗಿ ಸೇರುತ್ತಿದ್ದೆ ಅಂತ ವಿಕ್ರಮ್ ಮಾತನಾಡುತ್ತಾ ಹೋದಂತೆ ಮಾಯಾಗೆ ತಡೆಯಲಾಗಲಿಲ್ಲ. ಹೋಗಿ ಸೇರಿರುತ್ತಿದ್ದೆ ಎಂಬ ಮಾತಿನ ನೋವನ್ನು ತಾಳಲಾರದೆ ಅವಳ ಕೈಗಳಿಂದ ತಕ್ಷಣ ಅವನ ಬಾಯಿಯನ್ನು ಮುಚ್ಚಿದಳು ಮಾಯಾ. ಅವಳ ಕಣ್ಣುಗಳಿಂದ ಕಣ್ಣೀರು ಜಲಪಾತದಂತೆ ಸುರಿಯಿತು. ಇಲ್ಲಿ ನೋಡಿ ವಿಕ್ರಮ್, ನಮ್ಮ ಮೇಡಮ್ಗೆ ಹಾಗೆ ಮಾಡಲು ಹೇಳಿರಲಿಲ್ಲ. ಅವರ ಆಳುಗಳು ತಪ್ಪಾಗಿ ಮಾಡಿಬಿಟ್ಟರು ಎಂದು ಬಿಕ್ಕಿದಳು. ಓ, ಮೇಡಮ್ಗೆ ಭಯಂಕರ ಸಪೋರ್ಟಾ ಎಂದು ವಿಕ್ರಮ್ ಗುರಾಯಿಸಲು, ಅದೆಲ್ಲ ಏನೂ ಇಲ್ಲ. ಈಗ ಯಾಕೆ ಅದೆಲ್ಲ ಮಾತನಾಡುವುದು? ನೀವಿಲ್ಲದಿದ್ದರೆ ನಾನು ಬದುಕಿರುತ್ತಿರಲಿಲ್ಲ ಎಂದು ಹೇಳಿ ತಕ್ಷಣ ಅವನ ಎದೆಯ ಮೇಲೆ ಹೊರಗಿ ಹತ್ತಳು. ವಿಕ್ರಮ್ ಕರಗಿ ಹೋದನು. ಅವಳನ್ನು ಅಪ್ಪಿಕೊಂಡು, ಮಧು,
ನೀನೇ ಕಣೆ ನನ್ನ ಉಸಿರು. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗುತ್ತೇನೆ? ಧೈರ್ಯವಾಗಿರು, ಎಲ್ಲ ಸರಿಯಾಗುತ್ತೆ. ಸರಿ ಬಾ ಹೋಗೋಣ ಎಂದನು. ಇಲ್ಲ, ನೀವು ಹೊರಡಿ. ನಮ್ಮ ಅತ್ತೆ ದೇವಸ್ಥಾನಕ್ಕೆ ಬರುವುದಾಗಿ ಹೇಳಿದ್ದರು. ನಾನು ಅವರ ಜೊತೆ ಬರುತ್ತೇನೆ ಎಂದು ಹೇಳಿ ಅವನನ್ನು ಕಳುಹಿಸಿಕೊಡಲು ಪ್ರಯತ್ನಿಸಿದಳು. ವಿಕ್ರಮ್ ಅವಳ ಹಣೆಗೆ ಮುತ್ತಿಟ್ಟು, ಸರಿ ಚಿನ್ನ, ನಾನು ಹೊರಡುತ್ತೇನೆ. ಫೋನನ್ನು ಭದ್ರವಾಗಿಟ್ಟುಕೋ. ನಿಮ್ಮ ಅಪ್ಪನ ಕಣ್ಣಿಗೆ ಬೀಳದಂತೆ ನೋಡಿಕೊ ಎಂದು ಹೇಳಿ ಅಲ್ಲಿಂದ ತೆರಳಿದನು. ವಿಕ್ರಮ್ ಹೋದ ಕೂಡಲೇ ಮಾಯಾ ಅಲ್ಲಿದ್ದ ಒಂದು ಕಲ್ಲಿನ ಕಂಬಕ್ಕೆ ಹೊರಗಿ ಹಾಗೆಯೇ ಕುಸಿದಳು. ಕಣ್ಣು ಮುಚ್ಚಿ ಧ್ಯಾನಿಸಿದಳು. ದೇವರೇ, ನನ್ನನ್ನು ಯಾಕೆ ಹೀಗೆ ಪರೀಕ್ಷಿಸುತ್ತಿದ್ದೀಯಾ? ನಿನ್ನ ಸನ್ನಿಧಿಯಲ್ಲೇ ನಾನು ಮೊದಲು ವಿಕ್ಕಿಯನ್ನು ನೋಡಿದ್ದು. ಇಬ್ಬರೂ ನಮ್ಮ ನಿಜವಾದ ಮುಖವನ್ನು ಮರೆಮಾಚಿ ಸುಳ್ಳು ಹೇಳಿ ಪರಿಚಯವಾದೆವು. ಆದರೆ ಈಗ ಅವನ ಅಣ್ಣನಿಗೆ ನಾನು ಅತಿ ದೊಡ್ಡ ಶತ್ರು. ವಿಕ್ರಮ್ ನನ್ನ ಮೇಲೆ ತೀವ್ರ ದ್ವೇಷದಲ್ಲಿ ಇದ್ದಾನೆ. ನನ್ನ ಕುತ್ತಿಗೆಗೆ ತಾಳಿ ಬೀಳುವವರೆಗೂ ಈ ಸತ್ಯ ತಿಳಿಯದಂತೆ ನೀನೇ ನನ್ನನ್ನು ಕಾಪಾಡಬೇಕು ಎಂದು ಕರಗಿ ಬೇಡಿಕೊಂಡಳು. ಸುಮಾರು ಅರ್ಧ ಗಂಟೆ ಅದೇ ಜಾಗದಲ್ಲಿ ಕುಳಿತು ಅತ್ತು ಮುಗಿಸಿದ ನಂತರ ತನ್ನ ಗುರುತನ್ನು ಮರೆಮಾಚಿಕೊಂಡು ಭಾರವಾದ ಹೃದಯದಿಂದ ಅಲ್ಲಿಂದ ಹೊರಟಳು ಮಾಯಾ. ಅದೇ ವೇಳೆಯಲ್ಲಿ ವರ್ಮನ ಅರಮನೆಯ ಬ್ರಹ್ಮಾಂಡತೆಯು ಅಥರ್ವನ ಮನಸ್ಸಿನ ಭಾರವನ್ನು ಇನ್ನಷ್ಟು ಹೆಚ್ಚಿಸಿತು. ಪ್ರತಿಯೊಂದು ಹೆಜ್ಜೆಯನ್ನು ಭಾರವಾದ ಹೃದಯದಿಂದ ಇಡುತ್ತಾ ತನ್ನ ತಾಯಿಯ ಕೋಣೆಯೊಳಗೆ ಪ್ರವೇಶಿಸಿದನು. ಅಲ್ಲಿ ಯಾಶಿಕಾ ತನ್ನ ಕೈ ಚಳಕವನ್ನು ತೋರಿಸುತ್ತಿದ್ದಳು. ಶಿವಶಂಕರಿಯವರಿಗೆ ಸ್ನಾನ ಮಾಡಿಸಿ, ಬಟ್ಟೆ ಬದಲಾಯಿಸಿ, ತಲೆ ಬಾಚಿ, ಕೂದಲು ಎತ್ತಿ ಕಟ್ಟಿ ಒಂದು ಬೊಂಬೆಯಂತೆ ಕೂರಿಸಿದ್ದಳು. ಆದರೆ ಶಿವಶಂಕರಿಯವರ ಮುಖ ಬಿಗಿದುಕೊಂಡಿತ್ತು. ಭಾವನೆಗಳಿಲ್ಲದೆ ಗೋಡೆಯನ್ನೇ ನೋಡುತ್ತಿದ್ದರು. ಅಮ್ಮ ಎಂದು ಅಥರ್ವ ಮೃದುವಾದ ಧ್ವನಿಯಲ್ಲಿ ಕರೆಯಲು ಅವರೊಂದಿಗೆ ಸೇರಿ ಯಾಶಿಕಾಳು ತಿರುಗಿದಳು. ಅವಳ ಮುಖದಲ್ಲಿ ಕಂಡ ಆ ನಕಲಿ ನಗು ಅಥರ್ವನ ಕೋಪವನ್ನು ಕೆರಳಿಸಿತು. ಯಾಶಿಕಾ, ಸ್ವಲ್ಪ ಹೊರಗೆ ಹೋಗು, ನಾನು ಅಮ್ಮನ ಹತ್ತಿರ ಒಂಟಿಯಾಗಿ ಮಾತನಾಡಬೇಕು ಎಂದನು ಅಥರ್ವ, ಅಧಿಕಾರ ಮತ್ತು ಆಕ್ರೋಶ ಬೆರೆತ ಧ್ವನಿಯಲ್ಲಿ. ಇಲ್ಲ ಮಾವ, ಅತ್ತೆಗೆ ಊಟ ಕೊಡಬೇಕು ಎಂದು ಯಾಶಿಕಾ ನೆಪ ಹೇಳಿ ಅಲ್ಲಿಯೇ ನಿಲ್ಲಲು ಪ್ರಯತ್ನಿಸಲು ಅಥರ್ವನ ತಾಳ್ಮೆ ಮಿತಿ ಮೀರಿತು. ಇಲ್ಲಿ ನೋಡು ಯಾಶಿಕಾ, ಹೇಳಿದರೆ ಹೇಳಿದ್ದನ್ನು ಕೇಳು. ಹೊರಗೆ ಹೋಗು ಅಂತ ಹೇಳಿದನಲ್ಲ ಎಂದು ಅವನು ಗದರಿದ ನಂತರವೇ ಅವಳು ಮುಖ ಸಿಂಡರಿಸಿಕೊಂಡು ಹೊರ ನಡೆದಳು. ಅವಳು ಹೋದ ಕೂಡಲೇ ಬಾಗಿಲಿಗೆ ಚಿಲಕ ಹಾಕಿ ತನ್ನ ತಾಯಿಯ ಬಳಿ ಬಂದನು ಅಥರ್ವ. ಹಾಗೆಯೇ ಅವರ ಕಾಲ ಬುಡದಲ್ಲಿ ಮಂಡಿ ಊರಿ ಅವರ ಕೈಗಳನ್ನು ಹಿಡಿದುಕೊಂಡು ಮಡಿಲಲ್ಲಿ ಹೊರಗಿದನು. ಒಂದು ಬೃಹತ್ ಸಾಮ್ರಾಜ್ಯವನ್ನೇ ಆಳುವ ಅಥರ್ವ ತನ್ನ ತಾಯಿಯ ಮಡಿಲಲ್ಲಿ ಒಂದು ಸಣ್ಣ ಮಗುವಿನಂತೆ ಬಿಕ್ಕಿ ಅತ್ತನು. ನಿಮಗೆ ನಾನು ಮತ್ತು ವಿಕ್ರಮ್ ಮಾತ್ರವೇ ಪ್ರಪಂಚ ಅಮ್ಮ. ನಾವು ತಪ್ಪು ಮಾಡಿದೆವು ಎಂದು ನೀವು ಅಂದುಕೊಳ್ಳಬಹುದು. ಅದನ್ನು ನಾನು ಇಲ್ಲವೆಂದು ಹೇಳುವುದಿಲ್ಲ. ಆದರೆ ಸತ್ಯವಾಗಿ ಹೇಳುತ್ತಿದ್ದೇನೆ ಅಮ್ಮ, ನಕ್ಷತ್ರ ಮತ್ತು ನನ್ನ ನಡುವೆ ತಪ್ಪಾಗಿ ಯಾವುದೂ ನಡೆದಿಲ್ಲ. ನಿಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಒಂದು ಹುಡುಗಿಯ ಕುತ್ತಿಗೆಗೆ ತಾಳಿ ಕಟ್ಟದೆ ಅವಳ ಜೀವನವನ್ನು ನಾನು ಹಾಳು ಮಾಡುತ್ತೇನಾ ಎಂದು ಬಿಕ್ಕಿದನು. ಅವನ ಮಾತನ್ನು ಶಾಂತವಾಗಿ ಕೇಳಿಸಿಕೊಳ್ಳುತ್ತಿದ್ದ ತಾಯಿಯ ಬಳಿ ಮತ್ತೆ ಮುಂದುವರೆಸಿದನು. ನಕ್ಷತ್ರಾಳನ್ನು ನಾನು ಪ್ರೀತಿಸಿದ್ದು ಸತ್ಯ. ನನ್ನ ಪ್ರೀತಿ ಬೇರೆಯವರಿಗೆ ತಿಳಿಯುವ ಮುನ್ನವೇ ನಿಮಗೆ ಮಾತ್ರವೇ ತಿಳಿದಿತ್ತು. ಮತ್ತೆ ಅವಳು ನನಗೆ ಸಿಗುತ್ತಾಳೋ ಇಲ್ಲವೋ ಎಂದು ಒದ್ದಾಡಿದಾಗ ನೀವು ಎಷ್ಟೋ ದೇವರನ್ನು ಬೇಡಿಕೊಂಡಿದ್ದೀರಿ. ನಿಮ್ಮ ಪ್ರಾರ್ಥನೆಯೇ ಅವಳನ್ನು ನನಗೆ ಕೊಟ್ಟಿದ್ದು. ವಿಕ್ರಮ್ ಮದುವೆಯನ್ನು ಮೊದಲು ಮುಗಿಸಬೇಕು ಎಂದು ಅಂದುಕೊಂಡಿದ್ದಕ್ಕೆ ಒಂದೇ ಕಾರಣ. ಯಾಶಿಕಾ ಅವನನ್ನು ಕೀಳಾಗಿ ಮಾತನಾಡಿದ್ದೆ ಎಂದವನು ತಲೆ ಎತ್ತಿ ತಾಯಿಯ ಮುಖವನ್ನು ನೋಡಿ, ನಕ್ಷತ್ರ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆಂದು ನನಗೆ ತಿಳಿದಿರಲಿಲ್ಲ. ಅದಕ್ಕಾಗಿಯೇ ನನ್ನ ಗೆಳತಿಯಾಗಿ ಒಬ್ಬ ಹುಡುಗಿಯನ್ನು ನಟಿಸಲು ಏರ್ಪಾಡು ಮಾಡಿದ್ದೆ. ಆದರೆ ವಿಕ್ರಮ್ ತಾನೇ ನಕ್ಷತ್ರ ಈ ಮನೆಗೆ ಬರಬೇಕು ಎಂದು ಆಸೆಪಟ್ಟು ನಿಮ್ಮ ಬಳಿ ಫೋಟೋ ತೋರಿಸಿದ್ದು. ನೀವು ಸಂತೋಷಪಟ್ಟಿದ್ದೀರಿ ಅಮ್ಮ. ನಕ್ಷತ್ರ ಕೆಟ್ಟ ಹುಡುಗಿಯಲ್ಲ. ಅವಳು ಬರಲು ಹಿಂಜರಿದಾಗ ನನ್ನ ಅಧಿಕಾರವನ್ನು ಬಳಸಿ ಅವಳನ್ನು ಬೆದರಿಸಿ ಮನೆಯೊಳಗೆ ಬರುವಂತೆ ಮಾಡಿದೆ. ಆದರೆ ಒಂದೇ ಕೋಣೆಯಲ್ಲಿದ್ದರೂ ಅವಳಿಗೂ ನನಗೂ ನಡುವೆ ತಪ್ಪಾಗಿ ಏನೂ ನಡೆದಿಲ್ಲ ಅಮ್ಮ. ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕಣ್ಣೀರಿನಿಂದ ಕಳವಳ ವ್ಯಕ್ತಪಡಿಸಿದವನು. ಅವನ ಕಣ್ಣೀರು ಶಿವಶಂಕರಿಯವರ ಮನಸ್ಸನ್ನು ಸ್ವಲ್ಪ ಕರಗಿಸಬೇಕು.
ತನ್ನ ಮಗ ಅಳುವುದನ್ನು ನೋಡಲು ಇಷ್ಟಪಡದೆ ಅವನ ಹಿಡಿತದಲ್ಲಿದ್ದ ತನ್ನ ಒಂದು ಕೈಯನ್ನು ನಿಧಾನವಾಗಿ ಬಿಡಿಸಿಕೊಂಡು ಅವನ ತಲೆ ಕೂದಲನ್ನು ಸವರಿದವರು, ಏನೋ ಗೊತ್ತಿಲ್ಲ ಅಥರ್ವ, ನನ್ನಿಂದ ಈ ಒಂದು ವಿಚಾರವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇಷ್ಟೆಲ್ಲ ನೀನು ಕಣ್ಣೀರಿನಿಂದ ಹೇಳುವಾಗ ನನ್ನಿಂದ ಎದುರು ಮಾತನಾಡಲು ಆಗುತ್ತಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ನಕ್ಷತ್ರ ಮೇಲೆ ಯಾವುದೋ ಒಂದು ದ್ವೇಷ ಆಳವಾಗಿ ಅಚ್ಚೊತ್ತು ಬಿಟ್ಟಿದೆ. ಅವಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳಲು ನನಗೆ ಮನಸ್ಸು ಬರುತ್ತಿಲ್ಲ. ಆದರೆ ನೀನು ಅವಳನ್ನು ನಿನ್ನ ಇಷ್ಟದಂತೆ ಮದುವೆಯಾಗು, ಅದರಲ್ಲಿ ನನಗೆ ಯಾವುದೇ ಸಮಸ್ಯೆ ಇಲ್ಲ. ನಾನು ಬದುಕಿ ಮುಗಿಸಿದವಳು. ನನ್ನ ಇಷ್ಟಕ್ಕಾಗಿ ನಿನ್ನ ಜೀವನವನ್ನು ನಾಶ ಮಾಡಲು ನಾನು ಬಯಸುವುದಿಲ್ಲ ಎಂದರು ಗದ್ಗದಿತ ಧ್ವನಿಯಲ್ಲಿ. ಅಥರ್ವ ಒಂದು ನೋವಿನಿಂದ ತನ್ನ ತಾಯಿಯನ್ನು ನೋಡಿದನು. ಅಮ್ಮ, ಖಂಡಿತ ನಿಮಗೂ ನಕ್ಷತ್ರ ಇಷ್ಟವಾಗ್ತಾಳೆ. ಯಾಶಿಕಾ ಬಿತ್ತಿದ ವಿಷ ನಿಮ್ಮ ಮನಸ್ಸನ್ನು ಕಲುಷಿತಗೊಳಿಸಿದೆ. ನಕ್ಷತ್ರ ನಿಮ್ಮ ಜೊತೆ ಇರುವಾಗ ನಿಮ್ಮಿಂದ ಖಂಡಿತ ಅವಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಿರುವ ಪರಿಸ್ಥಿತಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಮದುವೆ ಬೇಡ. ಬರುವ ಶುಕ್ರವಾರ ಬೆಳಿಗ್ಗೆ ರಿಜಿಸ್ಟರ್ ಆಫೀಸ್ನಲ್ಲಿ ಸಿಂಪಲ್ ಆಗಿ ಮದುವೆಯಾಗೋಣ ಅಂತ ಇದ್ದೀನಿ ಎಂದನು. ಶಿವಶಂಕರಿಯವರ ಕಣ್ಣುಗಳು ಒದ್ದೆಯಾದವು. ನಿನ್ನ ಮದುವೆಯನ್ನು ಹೇಗೇಗೋ ಮಾಡಬೇಕು ಅಂತ ಆಸೆಪಟ್ಟಿದ್ದೆ, ಆದರೆ ನೀನು ರಿಜಿಸ್ಟರ್ ಮ್ಯಾರೇಜ್ ಅಂತ ಎಂದು ಅವರು ಅರ್ಧದಲ್ಲೇ ನಿಲ್ಲಿಸಲು, ಬೇರೆ ದಾರಿ ಇಲ್ಲಮ್ಮ. ಅವಳಿಗೆ ಹೊರಗಡೆ ತುಂಬ ಅಪಾಯವಿದೆ. ನನ್ನ ಮೇಲೆ ಬಿದ್ದ ಕಳಂಕವನ್ನು ಅಳಿಸಬೇಕೆಂದರೆ ಈ ಮದುವೆಯೊಂದೇ ದಾರಿ. ನಿಮ್ಮ ಆಶೀರ್ವಾದದೊಂದಿಗೆ ನನ್ನ ಮದುವೆ ನಡೆಯಬೇಕು ಎಂದನು ಅಥರ್ವ. ಸರಿ ಬಿಡು, ನಿನ್ನ ಇಷ್ಟದಂತೆಯೇ ಮಾಡು. ಆದರೆ ಮನೆಯಲ್ಲಿರುವ ಉಳಿದವರಿಗೆ ಹೇಳುತ್ತೀಯೋ ಇಲ್ಲವೋ ಎಂದು ಅವರು ಕೇಳಲು, ಅಮ್ಮ, ನಮ್ಮ ಫ್ಯಾಮಿಲಿಗೆ ಮಾತ್ರವೇ ತಿಳಿಯುತ್ತದೆ. ಆದರೆ ವಿಕ್ರಮ್ನ ಮದುವೆಯನ್ನು ಮಾತ್ರ ನಾವು ತುಂಬ ಗ್ರ್ಯಾಂಡಾಗಿ ಮಾಡೋಣ ಎಂದನು ಅಥರ್ವ. ಸರಿ ಬಿಡು, ನಿನ್ನ ಇಷ್ಟಕ್ಕೆ ನಾನು ಯಾವುದೇ ತಡೆ ಒಡ್ಡುವುದಿಲ್ಲ. ಮದುವೆ ಮುಗಿಸಿ ಅವಳನ್ನು ಕರೆದುಕೊಂಡು ಬಾ. ನನ್ನ ಮಗ ಚೆನ್ನಾಗಿರಬೇಕು, ಅದಕ್ಕಾಗಿ ಆಶೀರ್ವದಿಸುತ್ತೇನೆ ಎಂದು ಅವರು ಭಾವನೆಗಳಿಲ್ಲದೆ ಮಾತನಾಡಲು ಅಥರ್ವನ ಎದೆ ಭಾರವೆನಿಸಿತು. ಆಗ ಕೋಣೆಯ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಅಥರ್ವ ಬಾಗಿಲು ತೆರೆಯಲು ಒಳಗೆ ಮೋಹನ್ ಪ್ರವೇಶಿಸಿದನು. ಅಕ್ಕ, ಯಾಶಿಕಾಗೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅದೇ ಹಿರಿಯವನಿಗೆ ಅಂತೂ ಒಬ್ಬಳು ಮೂದೇವಿ ಮನೆಯೊಳಗೆ ಬಂದು ಕೂತಿದ್ದಾಳಲ್ಲ, ಕಿರಿಯವನಿಗಾದರೂ ನನ್ನ ಮಗಳನ್ನು ಕಟ್ಟಿಕೊಡಬಹುದಲ್ಲವಾ ಎಂದು ಅವರು ವ್ಯಂಗ್ಯವಾಗಿ ಕೇಳಲು, ಅದೇ ಸಮಯ ಕೈಯಲ್ಲಿ ದೇವಸ್ಥಾನದ ಪ್ರಸಾದದ ತಟ್ಟೆಯೊಂದಿಗೆ ಉತ್ಸಾಹದಿಂದ ಕುಣಿಯುತ್ತಾ ಒಳಗೆ ಬಂದನು ವಿಕ್ರಮ್. ಅಯ್ಯೋ ಪಾಪಿಗಳ, ಈಗ ನನ್ನ ಮೇಲೆ ನನ್ನ ತಲೆ ಉರುಳಿಸಲು ಶುರು ಮಾಡಿದ್ದೀರಾ ಎಂದು ನಗುತ್ತಲೇ ಕೇಳುತ್ತಾ ಬಂದ ವಿಕ್ರಮ್ನ ಮುಖ ತನ್ನ ಮದುವೆಗೆ ತಾಳಿ ಕಟ್ಟುವ ಕನಸಿನಲ್ಲಿ ತೇಲುತ್ತಿತ್ತು. ವಿಕ್ರಮ್ ಒಳಗೆ ಬಂದ ಕೂಡಲೇ ವರ್ಮನ್ ಅರಮನೆಯ ಆ ಕೋಣೆ ಒಂದು ರಣರಂಗವಾಗಿ ಬದಲಾಯಿತು. ಮೋಹನ್ ತನ್ನ ತಂತ್ರದ ಕಣ್ಣುಗಳನ್ನು ವಿಕ್ರಮ್ನ ಮೇಲೆ ನೆಟ್ಟು ಶಿವಶಂಕರಿಯವರ ಬಳಿ ಮಾತನಾಡಲು ಶುರು ಮಾಡಿದನು. ಅಕ್ಕ, ನಾನು ಹೇಳುವುದನ್ನು ಸ್ವಲ್ಪ ಯೋಚಿಸಿ ನೋಡು. ಯಾಶಿಕಾ ನಮ್ಮ ಮನೆ ಮಗಳು. ಅವಳನ್ನು ವಿಕ್ರಮ್ಗೆ ಮದುವೆ ಮಾಡಿಕೊಡುವುದೇ ಎಲ್ಲದಕ್ಕೂ ಸರಿ. ಈಗಾಗಲೇ ಹಿರಿಯವನಿಗೆ ಒಬ್ಬಳು ಮೂದೇವಿ ಅಂದರೆ ನಕ್ಷತ್ರ ಬಂದು ಸೇರಿಕೊಂಡಿದ್ದಾಳೆ. ಈಗ ಕಿರಿಯವನಿಗಾದರೂ ನನ್ನ ಮಗಳನ್ನು ಕಟ್ಟಿ ಕೊಟ್ಟರೆ ಅದು ನಿನಗೂ ಒಂದು ಹಿಡಿತವಾಗಿ ಇರುತ್ತದೆ ಎಂದರು ಮೋಹನ್ ವಿಷಮವಾಗಿ. ಆದರೆ ಸೌಂದರ್ಯ ಇದ್ದಾಳಲ್ಲ ಮೋಹನ್ ಎಂದು ಶಿವಶಂಕರಿ ಸೌಂದರ್ಯಳ ಬಗ್ಗೆ ಯೋಚಿಸಲು ಮೋಹನ್ ಅದನ್ನು ಮುರಿದರು. ಸೌಂದರ್ಯ ಮತ್ತು ವಿಕ್ರಮ್ ಕೇವಲ ಫ್ರೆಂಡ್ಸ್ ಅಷ್ಟೇ ಅಕ್ಕ. ಆ ಹುಡುಗಿಯನ್ನು ಅಥರ್ವ ಬಲವಂತಪಡಿಸಿ ಒಪ್ಪಿಸಿದ್ದಾನೆ. ಅವಳು ಒಂದು ಕರ್ತವ್ಯಕ್ಕಾಗಿಯೂ ವಿಕ್ರಮ್ನ ಜೀವನಕ್ಕಾಗಿಯೂ ಒಪ್ಪಿದ್ದಾಳೆ ಅಂತ ನನಗೆ ಗೊತ್ತು ಎಂದು ಒತ್ತಿ ಹೇಳಿದರು. ಶಿವಶಂಕರಿ ಒಂದು ನಿಮಿಷ ಯೋಚಿಸಿಬಿಟ್ಟು, ಸರಿ ಮೋಹನ್, ನನ್ನ ತಮ್ಮನ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರಲಿ. ವಿಕ್ರಮ್ ಮತ್ತು ಯಾಶಿಕಾಗೆ ಮದುವೆ ಮಾಡಿಕೊಡುವುದರಲ್ಲಿ ನನಗೂ ಪೂರ್ಣ ಇಷ್ಟವಿದೆ ಎಂದು ಘೋಷಿಸಿದರು. ಅಥರ್ವ ಆಘಾತದಿಂದ ಎಪ್ಪುಗಟ್ಟಿದನು. ಅಮ್ಮ, ಏನು ಮಾತಾಡ್ತಾ ಇದ್ದೀರಾ? ವಿಕ್ರಮ್ ಬೇರೊಬ್ಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದಾನೆ ಎಂದು ಸಿಡಿದೆದ್ದನು ಅಥರ್ವ. ಕೋಣೆಯಲ್ಲಿ ಮೌನ ಆವರಿಸಿತು. ಶಿವಶಂಕರಿ ಕಣ್ಣುಗಳನ್ನು ಹರಳಿಸಿ ವಿಕ್ರಮ್ನನ್ನು ನೋಡಿದರು. ಏನು, ಬೇರೊಬ್ಬ ಹುಡುಗಿನ ಅಂತ ಮೋಹನ್ ಮುಖ ಕಪ್ಪಿಟ್ಟಿತ್ತು. ಹೌದಮ್ಮ, ಅವನ ಇಷ್ಟವಿಲ್ಲದೆ ಯಾಶಿಕಾಳನ್ನು ಅವನಿಗೆ ಮದುವೆ ಮಾಡಿಕೊಡುವುದರಲ್ಲಿ ನನಗೆ ಸಮ್ಮತವಿಲ್ಲ ಎಂದನು ಅಥರ್ವ ದೃಢವಾಗಿ. ಏನೋ ತಲಾ ಒಬ್ಬರು ಒಂದೊಂದು ನಿರ್ಧಾರ ಮಾಡಿಕೊಂಡಿದ್ದೀರಾ, ಅದೇನು
ವಿಕ್ರಮ್ ದಿಢೀರನೆ ಒಬ್ಬ ಹುಡುಗಿಯನ್ನು ಲವ್ ಮಾಡ್ತಾ ಇದ್ದಾನೆ. ಸೌಂದರ್ಯ ಮತ್ತು ಅವನು ಫ್ರೆಂಡ್ಸ್ ತಾನೇ ಎಂದು ಶಿವಶಂಕರಿ ಧ್ವನಿ ಏರಿಸಿದರು. ಅವರಿಬ್ಬರು ಫ್ರೆಂಡ್ಸ್ ಹೌದು, ಆದರೆ ವಿಕ್ರಮ್ ಪ್ರಾಣವನ್ನೇ ಇಟ್ಟಿರುವುದು ಬೇರೊಬ್ಬ ಹುಡುಗಿಯ ಮೇಲೆ ಎಂದು ಅಥರ್ವ ತಮ್ಮನಿಗಾಗಿ ವಾದಿಸಿದನು. ಶಿವಶಂಕರಿ ವಿಕ್ರಮ್ನನ್ನು ನೋಡಿ ಗರ್ಜಿಸಿದರು. ಏಯ್ ವಿಕ್ರಮ್, ಏನೋ ಇದೆಲ್ಲ ಅಂದಾಗ ವಿಕ್ರಮ್ ತನ್ನ ಅಣ್ಣ ಕೊಟ್ಟ ಧೈರ್ಯದಿಂದ ಮಾತನಾಡಿದನು. ಅಮ್ಮ, ಅಣ್ಣ ಹೇಳುವುದು ನಿಜ. ಆ ಹುಡುಗಿ ಇಷ್ಟು ದಿನ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಸೌಂದರ್ಯಳನ್ನು ನೋಡಲು ಹೇಳಿದಾಗ ಓಕೆ ಎಂದೆ. ಆದರೆ ಈಗ ಅವಳು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾಳೆ ಎಂದನು. ಶಿವಶಂಕರಿಯವರ ಕೋಪ ತಾರಕಕ್ಕೇರಿತು. ಏನೋ ನನ್ನ ಮಾತಿಗೆ ಈ ಮನೆಯಲ್ಲಿ ಬೆಲೆಯೇ ಇಲ್ವಾ? ನಿಮ್ಮ ಇಷ್ಟಕ್ಕೆ ಏನೋ ಮಾಡಿಕೊಂಡು ಹೋಗಿ. ಆದರೆ ಒಂದು, ಇನ್ನು ಮುಂದೆ ನಿಮ್ಮ ಅಮ್ಮ ಅಂತ ಒಬ್ಬಳು ಇದ್ದಾಳೆ ಅನ್ನೋದನ್ನು ಮರೆತು ಬಿಡಿ ಎಂದು ಅವರು ಭಾವುಕರಾಗಲು ವಿಕ್ರಮ್ ಆಕ್ರೋಶದಿಂದ ಮೋಹನ್ನನ್ನು ನೋಡಿದನು. ಅಯ್ಯೋ ಅಮ್ಮ, ಯಾಕೆ ಅರ್ಥ ಮಾಡಿಕೊಳ್ಳದೆ ಮಾತನಾಡ್ತಾ ಇದ್ದೀರಾ? ಇವರು ಬೇಕಂತಲೇ ನಮ್ಮ ನಡುವೆ ಸಮಸ್ಯೆಗಳನ್ನು ತಂದಿಡುತ್ತಿದ್ದಾರೆ. ಮೊದಲು ಇವರನ್ನು ಮನೆಯಿಂದ ಹೊರಗೆ ಕಳುಹಿಸಿದರೆ ಮಾತ್ರವೇ ಎಲ್ಲ ಸರಿಯಾಗುತ್ತದೆ ಎಂದನು. ನನ್ನ ತಮ್ಮ ನಿನಗೆ ಸಮಸ್ಯೆಯಾ? ಅವನನ್ನು ಮನೆಯಿಂದ ಹೊರಗೆ ಕಳುಹಿಸುತ್ತೀಯಾ ಎಂದು ಶಿವಶಂಕರಿ ಕಿರುಚಲು ಪರಿಸ್ಥಿತಿ ಕೈಮೀರಿ ಹೋಯಿತು. ಈಗೇನು ಮಾಡುವುದು ಎಂದು ವಿಕ್ರಮ್ ಗೊಂದಲದಿಂದ ಕೇಳಲು, ನೀನು ಯಾಶಿಕಾಳನ್ನು ಮದುವೆಯಾಗು, ಅದೊಂದೇ ದಾರಿ ಎಂದು ಹಠ ಹಿಡಿದರು ಶಿವಶಂಕರಿ. ಅದಕ್ಕೆ ನಾನು ಸಮ್ಮತಿಸುವುದಿಲ್ಲ ಅಮ್ಮ ಎಂದು ಅಥರ್ವ ಸಿಡಿಲಿನಂತೆ ಹೇಳಿದನು. ಅದೇ ನೀವು ಇಷ್ಟಪಟ್ಟ ಮದುವೆ ನಡೆಯುತ್ತಿದೆಯಲ್ಲ, ಅದೇ ರೀತಿ ನನ್ನ ಇಷ್ಟದಂತೆ ವಿಕ್ರಮ್ ಯಾಶಿಕಾ ಮದುವೆ ನಡೆಯಲಿದೆ ಎಂದು ಶಿವಶಂಕರಿ ವಾದಿಸಲು, ಇಲ್ಲಮ್ಮ, ವಿಕ್ರಮ್ ಮನಸ್ಸಿಗೆ ನೋವಾಗಬಾರದು ಎಂದು ನಾನು ಆಸೆ ಪಡುತ್ತೇನೆ. ಅವನು ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದಾನೋ ಅದನ್ನು ನೆರವೇರಿಸುವವನೇ ಈ ಅಥರ್ವ. ಅವನ ಮದುವೆ ವಿಚಾರದಲ್ಲಿ ನೀವು ಆಟವಾಡುವುದು ನನಗೆ ಇಷ್ಟವಿಲ್ಲ ಎಂದನು ಈಗಲೂ ದೃಢವಾಗಿ ಅಥರ್ವ. ಮೋಹನ್ ಈಗ ತನ್ನ ನರಿ ಬುದ್ಧಿಯನ್ನು ಬಳಸಿದರು. ಆ ಹುಡುಗಿ ಯಾರೆಂದು ತಿಳಿದುಕೊಂಡರೆ ಏನಾದರೂ ತೊಂದರೆ ಕೊಡಬಹುದು ಎಂದು ಲೆಕ್ಕಾಚಾರ ಹಾಕಿದರು. ಸರಿ ಅಳಿಯಂದಿರೆ, ನೀವು ಹೇಳಿದ್ದನ್ನೇ ಒಪ್ಪಿಕೊಳ್ಳುತ್ತೇವೆ. ಆ ಹುಡುಗಿ ಯಾರೆಂದು ಹೇಳಿ, ನಾವು ನೋಡುತ್ತೇವೆ ಎಂದು ಮಣಿಯುವಂತೆ ಕೇಳಿದರು. ವಿಕ್ರಮ್ ಉತ್ಸಾಹದಿಂದ ಮಧುವಿನ ಹೆಸರನ್ನು ಹೇಳಲು ಬಾಯಿ ತೆರೆಯಲು ಅಥರ್ವ ತಕ್ಷಣ ತಮ್ಮನ ಭುಜವನ್ನು ಹಿಡಿದು ನಿಲ್ಲಿಸಿದನು. ಮೋಹನ್ನನ್ನು ನೋಡಿ ಎಚ್ಚರಿಕೆಯಿಂದ ಹೇಳಿದನು. ಆ ಹುಡುಗಿ ಯಾರು ಎಂಬ ವಿವರವನ್ನು ಈಗ ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಮದುವೆ ಮುಗಿಯಲಿ. ನಿಶ್ಚಿತಾರ್ಥದ ಸಮಯದಲ್ಲಿ ಹುಡುಗಿಯನ್ನು ತೋರಿಸುತ್ತೇನೆ. ಈಗ ತೋರಿಸಿದರೆ ನೀವು ಯಾವ ಕೆಲಸ ಮಾಡುತ್ತೀರಾ ಅಂತ ನನಗೆ ಗೊತ್ತು. ಬಾರೋ ವಿಕ್ರಮ್ ಎಂದು ತಮ್ಮನನ್ನು ಅಲ್ಲಿಂದ ಕರೆದುಕೊಂಡು ಹೋದನು. ಅವರು ಹೊರ ನಡೆದ ಕೂಡಲೇ ಮೋಹನ್ ತನ್ನ ಅಕ್ಕನ ಬಳಿ ವಂಚನೆಯಿಂದ ಮಾತನಾಡಲು ಆರಂಭಿಸಿದರು. ನೋಡಿದ್ಯಾ ಅಕ್ಕ, ವಿಕ್ರಮ್ನನ್ನು ನಿನ್ನ ಕೈಯಿಂದ ತಪ್ಪಿಸಿ ಆ ಅಥರ್ವ ತನ್ನ ಕಡೆಗೆ ಎಳೆದುಕೊಂಡಿದ್ದಾನೆ. ಆ ಹುಡುಗಿ ಯಾರೆಂದು ಕೂಡ ನಿನ್ನ ಬಳಿ ಹೇಳುತ್ತಿಲ್ಲ. ನೋಡು, ಯಾವುದೋ ಒಂದು ಸಂಚು ನಡೆಯುತ್ತಿದೆ ಅಕ್ಕ. ನೀನು ಈಗಲೇ ಒಂದು ನಿರ್ಧಾರ ತೆಗೆದುಕೊಳ್ಳದಿದ್ದರೆ ನಿನ್ನ ಇಬ್ಬರು ಮಕ್ಕಳು ನಿನ್ನ ಮಾತಿಗೆ ಬೆಲೆ ಕೊಡದೆ ಹೋಗಿಬಿಡುತ್ತಾರೆ ಎಂದು ಶಿವಶಂಕರಿಯ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಲು ಶುರು ಮಾಡಿದರು. ಶಿವಶಂಕರಿ ದ್ವೇಷದಿಂದ ಕಿಟಕಿಯ ಮೂಲಕ ಶೂನ್ಯವನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.